ಓಂ ಶ್ರೀನಿವಾಸಾಯ ನಮಃ. ಮಹಾಭಾರತದ ಈ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಕೂಡ ಅದರದೇ ಆದ ಮಹತ್ವ ಇದೆ. ಆ ಒಂದು ನಿರ್ದಿಷ್ಟ ನಾಮವನ್ನು ಪುನರಾವರ್ತಿಸುವುದರಿಂದ ಅನೇಕ ಲಾಭಗಳನ್ನು ಪಡ್ಕೋಬಹುದು, ಹಾಗೆ ಅನೇಕ ಅನಿಷ್ಟಗಳನ್ನು ಕಳ್ಕೋಬಹುದು ಅಂತ ನಾವೇನು ಆಲೋಚನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಶ್ರೀನಿವಾಸ ಅನ್ನುವ ನಾಮದ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಕೂತಿದ್ದಾಗಲೇ ನನ್ನ ಕಣ್ಣೆದುರಿಗೆ 15ನೇ ತಾರೀಕು ಜೂನ್ 2021 ವಿಜಯವಾಣಿ, ಅದರಲ್ಲಿ ಗಂಡ ಹೆಂಡರ ಒಂದು ಜಗಳ ವಿಚ್ಛೇದನದ ತನಕ ಏನು ಮುಂದುವರೆದಿದೆ, ಇದನ್ನ ಸರಿದಾರಿಗೆ ತರುವ ಉದ್ದೇಶದಿಂದ ಗೋವಾ ಸರ್ಕಾರ ಪ್ರೀ ಮ್ಯಾರೇಜ್ ಕೌನ್ಸೆಲಿಂಗ್ ಕಡ್ಡಾಯ ಮಾಡುವ ಕಾನೂನು ಒಂದನ್ನು ಜಾರಿಗೆ ತರಲಿಕ್ಕೆ ಚಿಂತನೆ ಮಾಡ್ತಾ ಇದೆ ಅನ್ನೋ ಒಂದು ಲೇಖನ ಕಣ್ಣಿಗೆ ಬಿತ್ತು. ಸಮಾಜಕ್ಕೆ ಇದು ಎಲ್ಲಿಗೂ ಕೂಡ ತುಂಬಾ ಉಪಯುಕ್ತವಾದಂಥ ಸಂಗತಿ. ಸರ್ಕಾರ ಇದನ್ನೊಂದು ಆಲೋಚನೆ ಮಾಡಿದೆ ಅಂತ ಅನ್ನೋದು ಬಹಳ ಮಹತ್ವದ ಸಂಗತಿ ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಅದನ್ನ ತಮ್ಮ ಎದುರಿಗೆ ಹಂಚಿಕೊಳ್ಬೇಕು ಅಂತ ಹೊರಟಿದ್ದೇನೆ. ಈ ಹಿಂದೆ ಯಾವುದಕ್ಕೂ ಕೂಡ ಒಂದು ಕೌನ್ಸಿಲಿಂಗು, ಒಂದು ತರಬೇತಿ ಇಂಥದ್ದೇನು ಬೇಕಾಗ್ತಿರ್ಲಿಲ್ಲ. ಮುಂದೆ ಈ ಸದ್ಯದಲ್ಲೇ ಮದುವೆ ಆಗಲಿರುವಂತಹ ವಧುವರರಿಗೆ, ಭಾವಿ ತಾಯಂದರಿಗೆ, ಮತ್ತೆ ಚಿಕ್ಕ ಮಕ್ಕಳನ್ನು ಹೊಂದಿರುವಂತಹ ತಾಯಂದಿರು ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು, ಮಕ್ಕಳ ಮಾನಸಿಕತೆ ಏನು ಇತ್ಯಾದಿಗಳಿಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಸೈಕೋ ಥೆರಪಿ ಅಥವಾ ಅಂಥದೊಂದು ಕೌನ್ಸಿಲಿಂಗ್ ಏನು ಹಿಂದೆ ಇರ್ತಿರ್ಲಿಲ್ಲ. ಎಲ್ಲವೂ ನಡೆದೇ ಇತ್ತು. ನಾವು ಈಗಿದ್ದೇವೆ, ನಮ್ಮ ಹಿಂದಿನ ತಲೆಮಾರು, ಅದು ಹಿಂದಿನ ತಲೆಮಾರು, ನಮ್ಮ ಅಜ್ಜಂದರು ಮುತ್ತಜ್ಜಂದರು, ಅದೆಷ್ಟೋ ಶತಮಾನಗಳು ಸಹಸ್ರಮಾನಗಳು ಹೀಗೆ ನಡೆದು ಬಂದಿದ್ದವು. ಆದರೂ ಈಗಿನ ಕಾಲದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಕೂಡ ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕಾಗ್ತದೆ, ಅದಕ್ಕೆ ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಬೇಕಾಗ್ತದೆ. ಹಾಗಿರುವುದರಿಂದ ದಾಂಪತ್ಯ ಜೀವನವೂ ಕೂಡ ಜಗತ್ತಿನಾದ್ಯಂತ ಹೇಗೋ ಹಾಗೆ ನಮ್ಮ ಭಾರತದಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳ ಸುಳಿಗೆ ಸಿಲುಕಿರೋದ್ರಿಂದ ದಾಂಪತ್ಯ ಜೀವನ ಸುರಕ್ಷಿತವಾಗಿರಬೇಕು. ಹಾಗಿದ್ದಾಗ ಕೌಟುಂಬಿಕ ಜೀವನ ಸುರಕ್ಷಿತವಾಗಿರ್ತದೆ. ಆ ಮೂಲಕನೇ ಸಮಾಜದ ಸುರಕ್ಷೆ ಕೂಡ ಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕು. ಸರ್ಕಾರ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೂ ಗೋವಾ ಸರ್ಕಾರ ಇದನ್ನು ಮಾಡ್ಲಿಕ್ಕೆ ಹೊರಟಿದೆ ಅಂತನ್ನೋದು ಮೆಚ್ಚಬೇಕಾದಂಥ ಸಂಗತಿ. ಆದರೆ ಸರ್ಕಾರದ ಮಟ್ಟದಲ್ಲಿ ಇದನ್ನು ಮಾಡಿದಾಗ ಏನು ಸಮಸ್ಯೆಗಳಾಗ್ತವೆ ಅಂತ ಅನ್ನೋದೊಂದು ಬಾರಿ ನೋಡಿ, ಹಾಗಾದ್ರೆ ನಾವೇನು ಮಾಡಬೇಕು ಅಂತ ಅನ್ನೋದನ್ನ ನೋಡೋಣ. ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮದುವೆಯಲ್ಲಿ ಬರಬಹುದಾದಂತಹ ಸಮಸ್ಯೆಗಳು, ಮದುವೆಯಿಂದ ಆಗಬಹುದಾದಂತಹ ಅನುಕೂಲಗಳು, ಅನನುಕೂಲಗಳು, ಅಲ್ಲಿ ಬರುವ ಸವಾಲುಗಳು, ಇದನ್ನೆಲ್ಲ ಎದುರಿಸಲಿಕ್ಕೆ ಬೇಕಾದಂತಹ ತರಬೇತಿಯನ್ನ ವಧುವರರಿಬ್ಬರು ಪಡ್ಕೊಳ್ಬೇಕು. ಅದು ಕಡ್ಡಾಯವಾಗಿ ಪಡ್ಕೊಳ್ಬೇಕು. ಪಡ್ಕೊಂಡ್ಮೇಲೆ ಮದುವೆ ಅಂತ ಕಾನೂನೊಂದು ಮಾಡಿದರು ಅಂತ ನಾವು ಭಾವಿಸಿದ್ರೆ, ಇದು ಈ ತರಬೇತಿಯನ್ನು ಕೊಡುವವರು, ಈ ಕೌನ್ಸಿಲಿಂಗ್ ಅನ್ನು ಕೊಡುವವರು ಯಾರು? ಸರ್ಕಾರಿ ತಜ್ಞರು ಕೊಡಬೇಕು ಅಥವಾ ಖಾಸಗಿ ತಜ್ಞರು ಕೊಡಬೇಕು? ಹೀಗೆಲ್ಲ ಅಲ್ಲಿ ಸಮಸ್ಯೆಗಳು ಕಾಣುತ್ತವೆ. ಆಮೇಲೆ ಅದೊಂದು ದಂಧೆ ಆಗ್ತದೆ. ಪ್ರತಿಯೊಂದು ದಂಧೆನೇ ಈಗ. ಈ ತರ ಕೌನ್ಸಿಲಿಂಗ್ ಕೊಡುವವ್ರದ್ದು ಕೂಡ ಅದೊಂದು ದಂಧೆನೇ ಆಗಿಬಿಡ್ತದೆ. ಮತ್ತೆ ಅದಕ್ಕೆ ಅವರು ಎಷ್ಟು ತಮ್ಮ ಫೀಯನ್ನ ಕೇಳ್ತಾರೆ, ಅದೆಲ್ಲವೂ ಮತ್ತೊಂದು ಸಮಸ್ಯೆ ಆಗ್ತದೆ. ಮತ್ತೆ ಈಗಾಗಲೇ ನಮ್ಮ ಸಮಾಜದಲ್ಲಿ ಕೆಲವು ಪಿಡುಗುಗಳಿವೆ, ತೀರಾ ಬಾಲ್ಯ ವಿವಾಹ ಮೊದಲಾದದ್ದು. ಅಂಥದಕ್ಕೇನೆ ಒಂದು ತಡೆ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೀಗಿರುವಾಗ ರಾಜ್ಯಾದ್ಯಂತ, ದೇಶಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ, ಮೂಲೆಗಳಲ್ಲಿ ನಡೆಯುವ ಮದುವೆಗಳೆಲ್ಲ ಅವು 18 ವಯಸ್ಸಿನ ಹುಡುಗಿ ಮತ್ತು 21 ವಯಸ್ಸಿನ ಹುಡುಗ ಅವರಿಗೆ ಆಗ್ತಾ ಇದೆಯಾ, ಮತ್ತೆ ಇನ್ನು ಕೆಳಗಿನ ವಯಸ್ಸಿನವರಿಗೆ ಆಗ್ತಾ ಇದ್ರೆ ಅದನ್ನು ತಡಿಬೇಕು ಅನ್ನೋದು ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಏನಿದೆ, ಅದನ್ನೆಲ್ಲ ನಿರ್ವಹಿಸಲಿಕ್ಕೆ ಅವರು ತುಂಬಾ ಹೆಣಗಾಡ್ತಿದ್ದಾರೆ. ಮತ್ತೆ ಹಾಗಿರುವಾಗ ಪ್ರತಿಯೊಂದು ಮದುವೆ ನಡೆದಲ್ಲೆಲ್ಲ ನೀವು ಕೌನ್ಸಿಲಿಂಗ್ ಪಡ್ಕೊಂಡಿದ್ದೀರಾ,
ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಪಡ್ಕೊಂಡಿದ್ದೀರಾ ಅಂತ ಕೇಳುವವರು ಯಾರು ಹೋಗಿ? ಹೀಗೆಲ್ಲ ಸಮಸ್ಯೆ ಆಗ್ತದೆ. ಪಡ್ಕೊಂಡಿದ್ದೇವೆ ಅಂದ್ರೆ ಯಾರ ಹತ್ರ ಪಡ್ಕೊಂಡಿದ್ದೀರಿ? ನಾವು ಯಾರೋ ಕುಟುಂಬದವ್ರ ಹತ್ರನೇ ಪಡ್ಕೊಂಡಿದ್ದೇವೆ ಅಂತ ಯಾರ್ಯಾರೋ ಏನೇನೋ ಉತ್ತರ ಹೇಳ್ತಾರೆ. ಹಾಗಾದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ಇದೆಲ್ಲ ಮತ್ತೊಂದು ತಲೆನೋವಿನ ಕೆಲಸ ಆಗ್ತದೆ. ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅಂತ ಹೇಳ್ತಿರ್ತಾರೆ ಕೆಲವು ಬಾರಿ ಹಾಸ್ಯದಿಂದ. ಹೇಳುವ ಮಂತ್ರಗಳು ಒಂದೆರಡು, ಅದರಲ್ಲಿರುವ ಸ್ಪಷ್ಟತೆಗಿಂತ ಆ ಮಂತ್ರದಲ್ಲಿರುವ ಮಹತ್ವಕ್ಕಿಂತ ಆ ಮಂತ್ರ ಹೇಳುವವನ ಬಾಯಿಂದ ಸಿಡಿಯುವಂತ ಉಗುಳೇ ಜಾಸ್ತಿ ಅಂತ ಆಗಿಬಿಡಬಾರ್ದು. ಹಾಗಾಗಿ ಸರ್ಕಾರದ ಈ ಪ್ರಯತ್ನಗಳು ಎಷ್ಟು ಫಲ ಕೊಡ್ತಾವೋ ಗೊತ್ತಿಲ್ಲ. ಅಂತೂ ಸರ್ಕಾರ ಹಾಗೊಂದು ಆಲೋಚನೆ ಮಾಡ್ತಿದೆ, ಅಂತೂ ಸ್ತುತ್ಯವೇ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅನ್ನೋದನ್ನ ಮಾತ್ರ ನಾವು ಆಲೋಚನೆ ಮಾಡಿದ್ರೆ ಸಾಕು. ಪ್ರತಿಯೊಂದಕ್ಕೂ ಸರ್ಕಾರವನ್ನ ನಾವು ಅವಲಂಬಿಸಬೇಕಾಗಿಲ್ಲ, ನಂಬಬೇಕಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಕಾಲದಲ್ಲಿ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ನಮ್ಮ ಧರ್ಮದ ಕುರಿತಾಗಿ, ನಮ್ಮ ಸಂಸ್ಕೃತಿಯ ಕುರಿತಾಗಿ ಒಂದಿಷ್ಟು ಶಿಕ್ಷಣ ಇರ್ತಾ ಇತ್ತು. ಆ ಸಂಸ್ಕಾರ ಅವರ ರಕ್ತದಲ್ಲೇ ಹರಿದು ಬರ್ತಾ ಇತ್ತು. ತೀರಾ ಹಳ್ಳಿಯವರು ಓದದೇ ಇದ್ದವರಾದರೂ ಕೂಡ ನಮ್ಮ ರಾಮಾಯಣ, ಮಹಾಭಾರತ, ಸಂಸ್ಕೃತಿ ಅದರಲ್ಲಿರುವಂಥ ಕೆಲವು ಅಂಶಗಳನ್ನು ತಿಳಿದುಕೊಂಡಿರ್ತಿದ್ರು. ಮತ್ತೆ ಅವರ ನಡೆ ನುಡಿಗಳಲ್ಲಿ ಅದು ವ್ಯಕ್ತ ಆಗ್ತಿತ್ತು. ಅಂತ ಒಂದು ಪ್ರಾಮಾಣಿಕತನ ಅವರಲ್ಲಿ ಇರ್ತಿತ್ತು. ಹಾಗಾಗಿ ಅವ್ರು ಇಂಥ ಕೌನ್ಸಿಲಿಂಗ್ ಪಡ್ಕೊಂಡು ಮದುವೆ ಮಾಡ್ಕೊಂಡ್ರೋ ಪಡ್ಕೊಳ್ದೇನೆ ಮದುವೆ ಮಾಡ್ಕೊಂಡ್ರೋ ಅನ್ನೋದು ಪ್ರಶ್ನೆನೇ ಬರ್ತಿರ್ಲಿಲ್ಲ. ಎಲ್ಲವೂ ಸುರಳಿತವಾಗೇ ನಡೆದಿತ್ತು. ನಮ್ಮ ಪ್ರಾಚೀನ ಭಾರತದಲ್ಲಿ ಸಮಾಜದಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಇರಲಿಲ್ಲ ಅಂತಲ್ಲ, ಹಾಗೆ ನಾವು ಹೇಳಿಕ್ ಬರೋದಿಲ್ಲ, ಇದ್ದವು ಸಮಸ್ಯೆಗಳು. ಆದರೆ ಹೀಗೊಂದು ಉಳಿದ ದೇಶಗಳಿಗೆ ಹೋಲಿಸಿದರೆ, ಉಳಿದ ದೇಶದ ಕುಟುಂಬಗಳಿಗೆ ಹೋಲಿಸಿದರೆ ನಮ್ಮ ಪ್ರಾಚೀನ ಭಾರತದ ಕೌಟುಂಬಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿತ್ತು. ದೋಷಗಳು ಇರಲಿಲ್ಲ ಅಂತಲ್ಲ, ಚೆನ್ನಾಗಿತ್ತು. ಆದ್ರೂ ಈಗಲೂ ಉಳಿದ ದೇಶಗಳಿಗೆ ಹೋಲಿಸಿದ್ರೆ ಚೆನ್ನಾಗೇ ಇದೆ ಅಂತಲೇ ನಾವು ಭಾವಿಸಬೇಕು. ಉಳಿದ ದೇಶಗಳಿಗೆ ಹೋಲಿಸಿದ್ರೆ ನಮ್ಮದೇನು ಚೆನ್ನಾಗಿದೆಯಲ್ಲ ಅದನ್ನ ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಈ ಪ್ರಯತ್ನ. ಹಾಗಾದ್ರೆ ನಾವೀಗ ಏನು ಮಾಡೋಣ? ನಮಗೆ ನಮ್ಮ ಹಿಂದಿನವರಿಗೆ ಏನು ಶಿಕ್ಷಣ, ಏನು ಸಂಸ್ಕಾರ ಸಿಗ್ತಾ ಇತ್ತು, ಅದೀಗ ನಮಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸಿಗುವಂತೆ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ನಮಗೆ ಇದೆಲ್ಲವೂ ಸಿಗುವಂತಹ ಒಂದು ವ್ಯವಸ್ಥೆ ಆಗಬೇಕು. ಗುರುಕುಲಗಳಲ್ಲಿ, ವಿದ್ಯಾಪೀಠಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳೇನಿದ್ದಾರೆ, ನಾಳೆ ವಿದ್ವಾಂಸರಾಗಿ ಏನು ಹೊರಗೆ ಬರುವವರಿದ್ದಾರೆ, ಅವರಿಗೆ ಒಂದಿಷ್ಟು ರಾಮಾಯಣ, ಮಹಾಭಾರತ ಇತ್ಯಾದಿಗಳು ಪರಿಚಯ ಆಗಿರ್ತದೆ. ಪೂರ್ಣವಾಗಿ ಆಗಿರುವುದಿಲ್ಲ ಅವರಿಗೂ. ನಮಗೆ ಇದನ್ನು ಗಮನಿಸಬೇಕು. ರಾಮಾಯಣ, ಮಹಾಭಾರತಾದಿಗಳನ್ನ ನಮ್ಮ ಒಟ್ಟಾರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಗ್ರಂಥಗಳ ಅಧ್ಯಯನ ಅವ್ರು ತಾವೇ ಮಾಡ್ಲಿಕ್ಕೆ ಬೇಕಾದಂತಹ ತರಬೇತಿ ಅವ್ರಿಗೆ ಸಿಕ್ಕಿರ್ತದಷ್ಟೇ. ಉಳಿದವರಿಗೆ ಆ ತರಬೇತಿಯೂ ಇರೋದಿಲ್ಲ, ಜ್ಞಾನವೂ ಇರೋದಿಲ್ಲ. ಯಾಕೆಂದ್ರೆ ಈಗ ಒಂದು ಮಗು ಹುಟ್ಟಿತು ಅಂದ್ರೆ ಅದಕ್ಕೆ ಕೆಲವು ವರ್ಷಗಳಾದ ಬಳಿಕ ಅದನ್ನ 16ನೇ ವಯಸ್ಸಿಗೆ ಆದ್ರೆ SSLC ಮುಗಿಬೇಕು, ಮುಂದೆ ಅದನ್ನು PUC ಕಳಿಸಬೇಕು. ಆ ಸಂದರ್ಭದಲ್ಲಿ ಇನ್ನು 10 ವರ್ಷದ ನಂತರ ಯಾವ ಶಿಕ್ಷಣಕ್ಕೆ ಡಿಮ್ಯಾಂಡ್ ಇರ್ತದೆ, ಯಾವ ನೌಕರಿಗೆ, ಯಾವ ಒಂದು ವಲಯಕ್ಕೆ ಡಿಮ್ಯಾಂಡ್ ಇರ್ತದೆ ಅಂತ ಅನ್ನೋದನ್ನ ನೋಡಿ ಎಲ್ಲಿ ಡಿಮ್ಯಾಂಡ್ ಇದೆಯೋ ಅದಕ್ಕೆ ತಕ್ಕಂತೆ ಶಿಕ್ಷಣ ಅವ್ರಿಗೆ ಕೊಡಿಸೋದು. ಅಂತೂ ಶಿಕ್ಷಣ ಪಡೆದು ಹೊರಗೆ ಬಂತು ಆ ಮಗು. ಅದೊಂದು ಮಾಹಿತಿಯ ಪೆಟ್ಟಿಗೆ, ಬಾಕ್ಸ್ ಆಫ್ ಇನ್ಫಾರ್ಮೇಶನ್ ಅಂತ ಅದನ್ನೆಲ್ಲ ಹಾಸ್ಯ ಮಾಡ್ತಿರ್ತಾರೆ. ಆ ಪೆಟ್ಟಿಗೆ ಮುಚ್ಚಳ ತೆಗೆದುಬಿಟ್ರೆ ಒಳಗಿಂದ ಮಾಹಿತಿಗಳು ಹೊರಗೆ ಬರ್ತಿರ್ತಾವೆ ಅಷ್ಟೇ. ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಇಂಜಿನಿಯರಿಂಗ್ ಕ್ಷೇತ್ರ, ಮೆಡಿಕಲ್ ಕ್ಷೇತ್ರ ಮತ್ತು ಇನ್ಯಾವುದ್ಯಾವುದೋ ಕ್ಷೇತ್ರ, ವಕೀಲದ ಕ್ಷೇತ್ರ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ. ಅಂತೂ ನಾಳೆ ವೃತ್ತಿ ಮಾಡಲಿಕ್ಕೆ ಏನ್ ಬೇಕೋ ಅದಕ್ಕೆ ಬೇಕಾದಂತಹ ಶಿಕ್ಷಣ. ವೃತ್ತಿ ಯಾಕೆ ಅಂದ್ರೆ ಧನ ಗಳಿಸ್ಲಿಕ್ಕಾಗಿ. ಧನ ಯಾಕೆ ಗಳಿಸುವುದು ಅಂದ್ರೆ ಸುಖ ಪಡುವುದು. ಹೀಗೆ ಸುಖಕ್ಕಾಗಿ ಧನ, ಧನಕ್ಕಾಗಿ ವೃತ್ತಿ, ವೃತ್ತಿಗಾಗಿ ಶಿಕ್ಷಣ ಅಂತಾಗಿದೆ. ಯಾವ ಕೆಲವು ಅಂಶಗಳನ್ನು ನಾವು ತಿಳ್ಕೊಂಡ್ರೆ, ಯಾವ ಸಂಸ್ಕಾರಗಳನ್ನು ಪಡ್ಕೊಂಡ್ರೆ ನೇರವಾಗಿ ಧನ ನಮಗೆ ಸಿಗೋದಿಲ್ವೋ ಅಥವಾ ಸಿಗೋದಿಲ್ಲ ಅಂತ ನಾವು ಭಾವಿಸಿದ್ದೀವೋ ಅಂಥ ಅಂಶಗಳ ಕಡೆಗೆ ನಮ್ಮ ಗಮನವೇ ಹೋಗ್ತಾ ಇಲ್ಲ. ಈಗ ಪ್ರತಿಯೊಂದು ಕೂಡ ನಾವು ಪಡ್ಕೊಳ್ತಾ ಇರುವಂತಹ ಪ್ರತಿಯೊಂದು ಶಿಕ್ಷಣವೂ ಕೂಡ, ಇಂಜಿನಿಯರಿಂಗು, ಮೆಡಿಕಲ್ ಸೈನ್ಸು ಮತ್ತು ಸೈಕೋಥೆರಪಿ ಮತ್ತೆ ನ್ಯಾಯ ವ್ಯವಸ್ಥೆ ಎಲ್ಲವೂ ಕೂಡ ಪಾಶ್ಚಾತ್ಯರು ಯಾವುದನ್ನು ಹೇಳಿದ್ದಾರೋ ಅದನ್ನ ನಾವು ರೂಢಿಸಿಕೊಂಡಿದ್ದೇವೆ ಅಷ್ಟೇ. ಹಾಗೆ ಇಲ್ಲ ಅಂತಲ್ಲ, ನಮ್ಮ ದೇಶದ ವೈಶಿಷ್ಟ್ಯ ಏನಿದೆ ಅದನ್ನು ಕೂಡ ಈ ಭಾವಿ ವಕೀಲರಿಗೆ ಸ್ವಲ್ಪ ತಿಳಿಸ್ತಾರೆ. ಆಯುರ್ವೇದ ವಿದ್ಯಾರ್ಥಿಗಳಿಗೆ ಪ್ರಾಚೀನ ಭಾರತದ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ಜ್ಞಾನ ಕೊಡ್ತಾರೆ. ಇದೆ ಇಲ್ಲ ಅಂತಲ್ಲ.
ಆದರೂ ಎಷ್ಟು ಇರಬೇಕಾಗಿತ್ತೋ, ನಮ್ಮ ದೇಶದ ಸಂಸ್ಕೃತಿ ಧರ್ಮಗಳನ್ನು ನಾವು ಎಷ್ಟು ತಿಳ್ಕೋಬೇಕಾಗಿತ್ತೋ ಅಷ್ಟು ನಾವ್ಯಾರು ತಿಳ್ಕೊಂಡಂತೆ ಕಾಣುವುದಿಲ್ಲ. ಹಾಗೆ ನೋಡಿದ್ರೆ ವಿದ್ವಾಂಸರಾದರೂ ಅದು ಎಲ್ಲವನ್ನೂ ತಿಳ್ಕೊಂಡು ಸುಸಂಪನ್ನವಾದಂತಹ ಸಂಸ್ಕಾರವಂತವಾದ ಜೀವನವನ್ನು ನಡೆಸ್ತಿದ್ದಾರೆ ಅಂದರೆ ಹಾಗೇನು ನಾವು ಎದೆ ತಟ್ಟಿ ಹೇಳುವ ಪರಿಸ್ಥಿತಿಯೂ ಇಲ್ಲ. ಇನ್ನು ವಿದ್ವಾಂಸರ ಪರಿಸ್ಥಿತಿಯೇ ಹೀಗಿರುವಾಗ ಜನಸಾಮಾನ್ಯರ ಪರಿಸ್ಥಿತಿ ಮತ್ತಷ್ಟು ಶೋಚನೀಯವಾಗಿದೆ ಅಂತ ನಾವು ಹೇಳದೆ ಬೇರೆ ವಿಧಿ ಇಲ್ಲ. ಹಾಗಾಗಿ ಆ ಮಗು ನಾಳೆ ಬೆಳೆದು ವಿದ್ವಾಂಸನೇ ಆಗಲಿ, ಮತ್ತಾವುದು ತಂತ್ರಜ್ಞನ ಆಗಲಿ, ವೈದ್ಯನಾಗಲಿ, ಮತ್ತಾವುದು ವಕೀಲನಾಗಲಿ, ಏನೇ ಆಗಲಿ, ಅದಕ್ಕೆ ಒಂದು 2-3 ಹಂತಗಳಲ್ಲಿ ಸ್ತ್ರೀ ಶಿಶುವಿಗಾಗಲಿ ಪುರುಷ ಶಿಶುವಿಗಾಗಲಿ, ಹೆಣ್ಣು ಮಗು ಗಂಡು ಮಗು ಯಾವುದಕ್ಕೆ ಆಗಲಿ ಒಂದು ಮಟ್ಟಿನ ಶಿಕ್ಷಣ, ಸುಮಾರು 12-13 ವಯಸ್ಸಿನ ಪ್ರಸಂಗದಲ್ಲಿ ಒಂದು ಶಿಕ್ಷಣ, ಮತ್ತೆ 18-20 ಅಥವಾ 17-18 ವಯಸ್ಸಿನ ಹಂತದಲ್ಲಿ ಒಂದು ಶಿಕ್ಷಣ, ಮತ್ತೆ 24-25 ವಯಸ್ಸಿನ ಹಂತದಲ್ಲಿ ಮತ್ತೊಂದು ಶಿಕ್ಷಣ. ಇವೆಲ್ಲವೂ ಕೂಡ ಒಟ್ಟಾರೆ ಮನೋದೈಹಿಕ ಶಿಕ್ಷಣ ಆಗಿರಬೇಕು, ಮತ್ತೆ ಮನೋಲೈಂಗಿಕ ಶಿಕ್ಷಣ ಆಗಿರಬೇಕಿದು. ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಅಂತ ಇವತ್ತು ಎಲ್ಲ ಕಡೆ ಒಂದು ಜಾಗೃತಿ ಮೂಡ್ತಿದೆ. ನಾನೀಗೇನು ಹೇಳಿದ್ನಲ್ಲ 12-13 ವಯಸ್ಸಿನ ಮಕ್ಕಳಿಗೆ ಕೊಡಬೇಕು ಅಂತ, ನನಗೆ ಇದನ್ನೆಲ್ಲ ನಾನು ಈ ಒಂದು ಉಪನ್ಯಾಸವನ್ನು ಕೊಡೋದಕ್ಕೆ ಏನು ತಯಾರಿ ಮಾಡ್ಕೊಳ್ತಿದ್ದಾಗ ತೀರಾ 8-9 ವರ್ಷದ ಮಕ್ಕಳಿಗೂ ಕೂಡ ಕೆಲವು ಸಂಗತಿಗಳನ್ನು ಹೇಳಬೇಕಾದನ್ನು ಅವರವ್ರ ತಾಯಂದಿರು ಹೇಳ್ತಾ ಇದ್ದಾರೆ. ಅಷ್ಟೇ ಆಶ್ಚರ್ಯ ಅಲ್ಲ, ಇನ್ನೂ ಆಶ್ಚರ್ಯ ಪಡಬೇಕಾದ ಸಂಗತಿ ಅಂದರೆ ತೀರಾ 2.5-3 ವರ್ಷದ ಮಗುವಿಗೂ ಕೂಡ ಆ ಮಗುವಿಗೆ ಅರ್ಥ ಆಗುವ ಭಾಷೆಯಲ್ಲಿ ಈ ಶಿಕ್ಷಣದ ಈ ಒಂದು ಯಾವ ತರಬೇತಿ ನಾವು ಕೊಡಬೇಕಾಗಿದೆ ಅಂತ ಆಲೋಚನೆ ಮಾಡ್ತಾ ಇದ್ದೀವಲ್ಲ, ಆ ತರಬೇತಿಯನ್ನ ಅದರ ತಾಯಂದಿರು 2-3 ವರ್ಷದಲ್ಲಿ ಅದಕ್ಕೆ ABCD ರೂಪದಲ್ಲಿ ಹೇಳ್ಕೊಡ್ತಿದ್ದಾರೆ. ಬಹಳ ಆಶ್ಚರ್ಯದ ಸಂಗತಿ ಇದೆಲ್ಲ. ಹೇಗೆ ಸಮಾಜದಲ್ಲಿ ವರ್ತಿಸಬೇಕು, ನಮಗೆ ಬರುವ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಬೇಕು, ವಿಶೇಷತಃ ಹೆಣ್ಣು ಶಿಶುವಿಗೆ 2.5-3 ವರ್ಷದ ಶಿಶುವಿಗೆ ಹೇಳಿಕೊಡ್ತಾ ಇದ್ದಾರೆ ಅದ್ರ ತಾಯಿ ಅಂತ ನನಗೆ ಕೇಳಿ ಬಂತು. ಬಹಳ ಆಶ್ಚರ್ಯವೇ ಅನಿಸ್ತು ನನಗೆ. ಮತ್ತೆ ಅಂಥವ್ರ ಸಂಖ್ಯೆ ಹೆಚ್ಚಾಗಲಿ ಅಂತ ನನಗೆ ಒಂದು ಹರಸಬೇಕು, ಆಶೀರ್ವಾದ ಮಾಡಬೇಕು ಅಂತಲ್ಲ, ಒಂದು ಹಾರೈಕೆ ಅಷ್ಟೇ ನಮ್ಮದು. ಹಾಗೆ ನನಗೆ ಕಾಣಿಸ್ತಾ ಇದೆ. ಹೀಗೆ ಅಷ್ಟು ಸಣ್ಣ ವಯಸ್ಸಿನಲ್ಲೇ ಅದನ್ನು ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗಿಯೂ 8, 9 ಮತ್ತು 12, 13, 18, 20, 24, 25 ಎಲ್ಲ ವಯಸ್ಸುಗಳಲ್ಲೂ ಇದರದೊಂದು ಬೋಧನೆ ಆಗ್ತಾ ಇರಬೇಕು, ಇಂಥದೊಂದು ಕೌನ್ಸಿಲಿಂಗ್ ಆಗ್ತಾ ಇರಬೇಕು. ಇದು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಆಯಿತು. ಅದು ಈ ಕೌನ್ಸಿಲಿಂಗು ಮತ್ತೆ ಮುಂದುವರಿತಾ ಇರಬೇಕು. ನಮ್ಮ ಜ್ಞಾನ, ನಾವು ಪಡ್ಕೊಂಡಿರುವಂತಹ ಮಾಹಿತಿ, ಪಡ್ಕೊಂಡಿರುವಂತಹ ಸಂಸ್ಕಾರ ಮತ್ತೆ ಅಪ್ಗ್ರೇಡ್ ಆಗ್ತಾ ಇರಬೇಕು. ಅದಕ್ಕಾಗಿ ಪೋಸ್ಟ್ ಮ್ಯಾರೇಜಿಂಗ್ ಕೌನ್ಸಿಲಿಂಗ್ ಕೂಡ ನಮಗೆ ಆಗ್ತಾ ಇರಬೇಕು. ಎಲ್ಲವನ್ನೂ ಕೂಡ ಯಾರೋ ತಜ್ಞರೇ ಒಂದು ನಿರ್ದಿಷ್ಟವಾದ ಆಫೀಸಿನಲ್ಲಿ ನಿರ್ದಿಷ್ಟವಾದ ಬೋರ್ಡ್ ಹಾಕೊಂಡು ಕೂತ್ಕೊಂಡಿರುವಂತಹ ತಜ್ಞರೇ ಎಲ್ಲವನ್ನೂ ಮಾಡ್ತಾರೆ ಅಂತ ನಾವು ನಿರೀಕ್ಷಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮದೊಂದು ಪಾತ್ರ ತುಂಬಾ ಇದೆ. ನಾವು ಸಮಾಜವನ್ನ ನೋಡಿ ಮತ್ತೆ ಅನೇಕ ಗ್ರಂಥಗಳನ್ನು ಓದಿ, ಉತ್ತಮವಾದ ಸಾಹಿತ್ಯವನ್ನು ಓದಿ, ಧರ್ಮ ಗ್ರಂಥಗಳನ್ನು ಓದಿ ತಿಳ್ಕೊಳ್ಬೇಕಾದದ್ದು ಕೂಡ ಅನೇಕ ಇದೆ. ಹಾಗಾಗಿ ಪ್ರತಿಯೊಬ್ಬರನ್ನು ನಾವು ಪ್ರತಿಯೊಂದು ಅಂಶವನ್ನು ತಿಳ್ಕೊಳ್ಳಿಕ್ಕೆ ಮತ್ತೊಬ್ಬರಿನ ಕಡೆನೇ ಮುಖ ನೋಡುವುದು ಯಾವತ್ತೂ ಕೂಡ ಕಾರ್ಯಸಾಧು ಅಲ್ಲ, ಪ್ರಾಯೋಗಿಕ ಅಲ್ಲ. ಅದು ನಮಗೂ ಒಂದು ಜವಾಬ್ದಾರಿ ಬೇಕು. ಹಾಗಾಗಿ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಬೇಕು, ಮತ್ತೆ ಪೋಸ್ಟ್ ಮ್ಯಾರೇಜ್ ಕೌನ್ಸಿಲಿಂಗ್ ಕೂಡ ಬೇಕು. ಮತ್ತೆ ಎಲ್ಲಾ ವಯಸ್ಸಿನವರು ಒಂದಿಷ್ಟು ಕೇಳಲಿಕ್ಕೆ ಆಸಕ್ತಿ ಇದೆ ಅಂತ ಆದ್ರೆ ಸಾಕು. ಯಾವುದೇ ವಯಸ್ಸಿನವರಾದರೂ, ಮಧ್ಯ ವಯಸ್ಸಿನವರು, ವೃದ್ಧರು, ನಿನ್ನ ಜೀವನದ ಸಂಧ್ಯಾಕಾಲದಲ್ಲಿದ್ದವರು, ಜೀವನದ ರಾತ್ರಿ ಕಾಲದಲ್ಲಿದ್ದವರು ಕೂಡ ಈ ಪೋಸ್ಟ್ ಮ್ಯಾರೇಜಿಂಗ್ ಕೌನ್ಸಿಲಿಂಗ್ ಅನ್ನು ಪಡ್ಕೊಳ್ತಾ ಇರಬೇಕು. ಯಾಕೆಂದ್ರೆ ಇದು ನಾಳೆ ಅವರಿಗೆ ಇನ್ನೊಂದು ಜನ್ಮದಲ್ಲಿ ಅವರು ಮತ್ತೇನು ಈ ಸಂಸಾರಕ್ಕೆ ಬಂದು ಬೀಳ್ಬೇಕಾಗಿದೆ. ಅದಕ್ಕೊಂದು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಇದು. ಅನೇಕರಿಗೆ ನಾನು ಈ ಮಾತು ಹೇಳಿದಾಗ ವಿಚಿತ್ರ ಅಂತ ಕಾಣಿಸ್ಬೋದು. ಸ್ವಾಮಿ, ಈ ಜನ್ಮದಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅದಕ್ಕೊಂದಿಷ್ಟು ಏನಾದರೂ ಧರ್ಮ ಗ್ರಂಥಗಳಲ್ಲಿ ಮತ್ತೆ ಇಲ್ಲಿ ಏನಾದರೂ ಪರಿಹಾರ ಇದ್ರೆ ಹೇಳಿ, ಮುಂದಿನ ಜನ್ಮದ ಬಗ್ಗೆ ಅಷ್ಟೆಲ್ಲಿ ತಲೆ ಕೆಡಿಸ್ಕೊಳ್ಳೋಣ ಅಂತ ಅವ್ರು ಅನಿಸಬಹುದು. ಹಾಗಲ್ಲ, ಸಂಸ್ಕಾರಗಳು ರಾತ್ರೋರಾತ್ರಿ ನಿರ್ಮಾಣ ಆಗೋದಿಲ್ಲ. ಒಂದು ಜನ್ಮದಲ್ಲಿ ಮನುಷ್ಯ ಏನನ್ನು ಸಾಧಿಸಲಿಕ್ಕೂ ಆಗೋದಿಲ್ಲ. ಜನ್ಮಗಳ ಮೂಲಕನೇ, ಜೀನ್ಸ್ಗಳ ಮೂಲಕನೇ ಸಂಸ್ಕಾರಗಳು ಹರಿದು ಹೋಗಬೇಕು. ನಮ್ಮ ಹಿರಿಯರಿಂದ, ನಮ್ಮ ಮುತ್ತಜ್ಜ, ಅಜ್ಜ, ತಂದೆ ತಾಯಿಂದರಿಂದ ನಮಗೆಲ್ಲ ಈ ಸಂಸ್ಕಾರಗಳು ಬರಬೇಕು. ನಮಗೆ ಈ ಬಂದ ಸಂಸ್ಕಾರಗಳು ಮುಂದುವರಿಬೇಕು. ಹಾಗೆ ನಮಗೆ ಸಿಕ್ಕ ಈ ಶಿಕ್ಷಣ, ಒಂದು ಜ್ಞಾನ, ಒಂದು ಸಂಸ್ಕಾರ ಮುಂದಿನ ಜನ್ಮದಲ್ಲೂ ಕೂಡ ನಮಗೆ ಕೈ ಹಿಡಿಬೇಕು. ಈ ಹಿಂದೆ ಅನೇಕ ಜನ್ಮಗಳು ಆಗಿ ಹೋಗಿವೆ, ಇನ್ನು ಮುಂದೂ ಅನೇಕ ಜನ್ಮಗಳು ಆಗಬೇಕಾಗಿವೆ. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಾಗ
ನಮಗೆ ಸಿಗುವಂಥ ಧಾರ್ಮಿಕ ನೈತಿಕ ಶಿಕ್ಷಣ ಸಂಸ್ಕಾರ ಏನಿದೆ ಅದು ಯಾವ ಕಾಲದಲ್ಲೂ ನಮ್ಮ ಕೈ ಹಿಡಿತದೆ ಅನ್ನುವಂಥ ಭರವಸೆ ನಮಗೆ ಬೇಕು. ಆ ಒಂದು ತಯಾರಿಯಿಂದಲೇ ಇದೆಲ್ಲವನ್ನು ಕೂಡ ಕೇಳಬೇಕು ಅಂತ ನನಗೆ ಅನಿಸೋದು. ಅಷ್ಟು ಮಹತ್ವದ್ದು. ಯಾವ ಕಾಲಕ್ಕೂ ವಿಶೇಷತಃ ಈ ಕಲಿಯುಗದಂಥ ತುಂಬ ಕಲಹದ ಕಾಲ ಇದು. ಪ್ರತಿಯೊಂದರಲ್ಲೂ ಕಲಹವೇ. ಗಂಡ ಹೆಂಡತಿ ನಡುವೆ ಕಲಹ, ಕುಟುಂಬದಲ್ಲಿ ತಂದೆ ಮಕ್ಕಳು, ಗುರು ಶಿಷ್ಯರು, ರಾಜರು ಪ್ರಜೆಗಳು. ಕಲಹ ಎಲ್ಲಿ ಇಲ್ಲ, ಎಲ್ಲಿ ಇಬ್ರು ಇದ್ದಾರೋ ಗಂಡಸರು ಇಬ್ರು ಗಂಡಸರ ನಡುವೆ, ಇಬ್ರು ಹೆಂಗಸರ ನಡುವೆ, ಗಂಡಸರು ಹೆಂಗಸರ ನಡುವೆ, ಬಡವರ ಶ್ರೀಮಂತರ ನಡುವೆ, ಶ್ರೀಮಂತರು ಶ್ರೀಮಂತರ ನಡುವೆ, ಬಡವರು ಬಡವರ ನಡುವೆ, ಎಲ್ಲಿ ಹೋದ್ರೂ ಜಗಳ ಅಂತನೂ ಇದ್ದದ್ದೇ. ಕಲಿಕಾಲವೇ ಕಲಹದ ಕಾಲ. ಅದರಿಂದ ಧರ್ಮ ನೀತಿ ಸಂಸ್ಕಾರ ತುಂಬಾ ಧಕ್ಕೆ ಒಳಗಾಗಿರುವಂಥ ಕಾಲ ಇದು. ಅದಕ್ಕಾಗಿ ಸಂಸ್ಕಾರವನ್ನು ಮತ್ತಷ್ಟು ನಾವು ದೃಢಪಡಿಸ್ಕೊಳ್ಬೇಕು. ಅದು ಕೇವಲ ಈ ಜನ್ಮದ ಉದ್ದೇಶದಿಂದಲ್ಲ, ಮುಂದಿನ ಜನ್ಮದ ಉದ್ದೇಶದಿಂದಲೂ ಕೂಡ ಶಾಸ್ತ್ರ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಆದ್ರಿಂದ ನಾವಿವತ್ತು ಪಡ್ಕೊಳ್ಳುವ ಕೌನ್ಸಿಲಿಂಗ್ ಏನಿದೆ ಅಥವಾ ನಮಗೆ ನಾವು ಮಾಡಿಕೊಳ್ಳುವ ಕೌನ್ಸಿಲಿಂಗ್ ಏನಿದೆ ಇದು ಒಂದು ದೃಷ್ಟಿಯಿಂದ ಪೋಸ್ಟ್ ಮ್ಯಾರೇಜಿಂಗ್ ಹೌದು, ಮತ್ತೊಂದು ದೃಷ್ಟಿಯಿಂದ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗೂ ಹೌದು. ಇದು ನಮಗೆ ಶಾಸ್ತ್ರ ಅನೇಕ ಸಂಗತಿಗಳನ್ನು ಕಲಿಸಿದೆ ಅಂತ ಹೇಳಿದ್ನಲ್ಲ. ಶಾಸ್ತ್ರದಲ್ಲಿ ನಮಗೆ ಮೂಲತಃ ತಿಳಿದಿರಬೇಕಾದದ್ದು ಸಂಸಾರ ಅಂತ ಅನ್ನೋದು ಅಥವಾ ಗೃಹಸ್ಥ ಧರ್ಮ ಅಂತ ಅನ್ನೋದು ಯಾವ ಕಾಲಕ್ಕೂ ತುಚ್ಛವಾದದ್ದೇನೂ ಅಲ್ಲ. ಅದು ಅಧ್ಯಾತ್ಮಕ್ಕೆ ಮಾರಕವೂ ಕೂಡ ಅಲ್ಲ. ಸ್ತ್ರೀಯೂ ಮಾಯೆ ಅಲ್ಲ, ಪುರುಷನೂ ಮಾಯೆ ಅಲ್ಲ. ಸ್ತ್ರೀ ಪುರುಷನಿಗೆ ಮಾಯೆ, ಪುರುಷ ಸ್ತ್ರೀಗೆ ಮಾಯೆ ಒಂದು ಹಂತದಲ್ಲಿ ಅಷ್ಟೇ. ಆದರೆ ವಸ್ತುತಃ ಸ್ತ್ರೀ ಮಾಯೆ ಅಂದ್ರೆ ಮಾಯಾ ಅಂದ್ರೆ ಭಗವಂತ, ಭಗವಂತನ ಅಧೀನಳು ಸ್ತ್ರೀ. ಹಾಗೆ ಭಗವಂತನ ಅಧೀನನೇ ಪುರುಷನೂ ಕೂಡ. ಯುಕ್ತ ರೀತಿಯಲ್ಲಿ, ಉಚಿತವಾದ ರೀತಿಯಲ್ಲಿ, ಧರ್ಮದ ರೀತಿಯಲ್ಲಿ ಇದ್ದದ್ದಾದರೆ ಸ್ತ್ರೀಯು ಪುರುಷನಿಗೆ ತಾರಕಳು, ಪುರುಷನೂ ಸ್ತ್ರೀಗೆ ತಾರಕ. ಅದಿಲ್ಲದೆ ಹೋದ್ರೆ ಇಬ್ಬರು ಸ್ವಚ್ಛಂದವಾಗಿ ಬದುಕುವುದಾದ್ರೆ ಇವರು ಅವರಿಗೆ ಮಾಯೆ, ಅವರು ಇವರಿಗೆ ಮಾಯೆ. ಮಹಾಭಾರತದಲ್ಲಿ ಆಗೊಂದು ಮಾತಿದೆ, ಯದಾ ಧರ್ಮಾರ್ಥ ಕಾಮ ಮೋಕ್ಷಾಣಂ ಕಥಂ ಏಕತ್ರ ಸಂಗಮಃ ಅಂತ ಒಂದು ಮಾತು. ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಇವೆಲ್ಲವೂ ಕೂಡ ಪರಸ್ಪರ ವಿರುದ್ಧಾನಾಂ ಕಥಂ ಏಕತ್ರ ಸಂಗಮಃ. ಪರಸ್ಪರ ವಿರುದ್ಧ ಅಲ್ವ ಇವು? ಅವುಗಳಿಗೆ ಒಂದು ಕಡೆ ಸಂಗಮ ಆಗೋದು ಹೇಗೆ ಅಂತ ಒಂದು ಜಿಜ್ಞಾಸೆ. ಅದಕ್ಕೆ ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೌ. ನಾವು ಮಾಡುವಂಥ ಧರ್ಮಾಚರಣೆ, ನಮ್ಮ ಧಾರ್ಮಿಕ ಜೀವನ ಮತ್ತೆ ನಮ್ಮ ಪತ್ನಿ ಅಥವಾ ನಮ್ಮ ಗಂಡ ಇವರಿಬ್ಬರೂ ಕೂಡ ಪರಸ್ಪರ ಹೊಂದಾಣಿಕೆಯಲ್ಲಿದ್ದರೆ ಆಗ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷವೂ ಕೂಡ ಯಾವುದೇ ವಿರೋಧ ಇಲ್ಲದೇನೆ ನಮಗೆ ಲಭ್ಯ ಆಗ್ತವೆ. ಚತುರ್ವಿಧ ಪುರುಷಾರ್ಥಗಳನ್ನು ಕೂಡ ನಾವು ಸಾಧಿಸ್ಕೋಬಹುದು ಅಂತ ತುಂಬಾ ಸುಂದರವಾದಂತಹ ಒಂದು ಮಾತನ್ನ ಅಲ್ಲಿ ವರ್ಣಿಸ್ತಾರೆ. ನಮ್ಮ ಧಾರ್ಮಿಕ ಜೀವನ ಮತ್ತೆ ನಮ್ಮ ವೈವಾಹಿಕ ಜೀವನ ಅವೆರಡು ಕೈಗೂಡಿಸಿ ನಡೆಯುವುದಾದ್ರೆ ನಮ್ಮ ಪತ್ನಿಗೆ ನಾವು ಅಂಥದ್ದೊಂದು ಧಾರ್ಮಿಕ ನೈತಿಕ ಸಹಕಾರ ಕೊಡ್ತಾ ಇದ್ದೀವಿ, ಮತ್ತೆ ನಮ್ಮ ಪತ್ನಿಯೂ ಕೂಡ ನಮಗೊಂದು ಧಾರ್ಮಿಕ ನೈತಿಕ ಸಹಕಾರ ಕೊಡ್ತಾ ಇದ್ದಾಳೆ ಅಂತ ಆದ್ರೆ ಆವಾಗ ಧರ್ಮ ಅರ್ಥ ಕಾಮ ಮೋಕ್ಷಗಳು ಎಲ್ಲವನ್ನೂ ಅನಾಯಾಸವಾಗಿ ಸಾಧಿಸಬಹುದು. ಮನುಷ್ಯ ಮುಕ್ತಿಯನ್ನು ಸಾಧಿಸಲಿಕ್ಕೆ, ಮುಕ್ತಿಯನ್ನು ಸಾಧಿಸುವುದು ಅವನ ಗುರಿ ಹೌದು, ಆದ್ರೆ ಮುಕ್ತಿಯನ್ನು ಸಾಧಿಸಲಿಕ್ಕೆ ಆತ ನಿರ್ದಿಷ್ಟವಾಗಿ ಸನ್ಯಾಸಿಯೇ ಏನಾಗಬೇಕಾಗಿಲ್ಲ, ವಾನಪ್ರಸ್ಥನೂ ಆಗಬೇಕಾಗಿಲ್ಲ. ಗೃಹಾಶ್ರಮ ಕಿಮ್ನ ಕರೋತ್ಯವದ್ಯಂ ಅಂತ ಭಾಗವತ ಹೇಳ್ತದೆ. ಗೃಹಾಶ್ರಮ ಏನು ತಪ್ಪು ಮಾಡಿದೆ? ಗೃಹಸ್ಥಾಶ್ರಮ ಏನೂ ತಪ್ಪು ಮಾಡಿಲ್ಲ. ಮುಕ್ತಿಯಲ್ಲೂ ಕೂಡ, ಮುಕ್ತ ಲೋಕದಲ್ಲೂ ಕೂಡ ಗೃಹಸ್ಥರಾದವರು ಇದ್ದೇ ಇದ್ದಾರೆ. ಎಲ್ಲರೂ ಅಲ್ಲಿರುವವರು ಸನ್ಯಾಸಿಗಳೇನಲ್ಲ. ಅದರಿಂದ ದಂಪತಿಗಳು ಅಲ್ಲೂ ಇದ್ದಾರೆ. ದಾಂಪತ್ಯದಲ್ಲಿ ತುಂಬಾ ಸುಂದರವಾದಂತಹ ಒಂದು ಅನುಭೂತಿ ಇದೆ, ನವಿರಾದಂತಹ ಭಾವನೆಗಳಿವೆ. ಅದು ಮುಕ್ತಿಯಲ್ಲೂ ಇದೆ, ಇಲ್ಲೂ ಇದೆ. ಧರ್ಮಾರ್ಥ ಕಾಮಾಹ ಸಮಮೇವ ಸೇವ್ಯಾಹ ಯೋ ಏಕಭಕ್ತಃ ಸನರೋ ಜಗನ್ಯಃ ತಯೋಸ್ತು ಸಾಹ್ಯಂ ಪ್ರವದಂತಿ ಮಧ್ಯಂ ಯೌ ಸ ಉತ್ತಮಃ ಯಹ ನಿರತಃ ತ್ರಿವರ್ಗೆ ಅಂತ ಶಾಂತಿ ಪರ್ವದಲ್ಲಿ ಭೀಮಸೇನ ಹೇಳುವಂಥ ಒಂದು ಮಾತು ಅಂತ ನನಗೆ ನೆನಪಿದೆ. ಧರ್ಮ ಅರ್ಥ ಕಾಮಗಳನ್ನು ಒಟ್ಟಿಗೆ ಸೇವಿಸಬೇಕು ನಾವೆಲ್ಲರೂ. ಯಾರು ಯಾವುದೋ ಒಂದಕ್ಕೆ ಮಾತ್ರ ಗಂಟು ಬೀಳ್ತಾನೆ, ಇನ್ನೊಂದನ್ನು ಕಡೆಗಣಿಸ್ತಾನಲ್ಲ, ಅವನು ಜಗನ್ಯ, ತುಚ್ಛ ಅವನು. ಯಹ ಉತ್ತಮ, ಯಾರು
ಅವೆರಡನ್ನೂ ಕೂಡ ಅನುಭವಿಸ್ತಾ ಇದ್ದಾನೋ, ಎಲ್ಲವನ್ನೂ ಕೂಡ ಅನುಭವಿಸ್ತಾನೋ, ಎಲ್ಲದಕ್ಕೂ ಬೆಲೆ ಕೊಡ್ತಾನೋ, ಅವನು ಉತ್ತಮ ಅಂತ ಹೀಗೆ ಭೀಮಸೇನನ ಮಾತಿದೆ. ಆದ್ರಿಂದ ಮಹಾವಿರಕ್ತನಾದಂತಹ ಮಹಾಭಗವದ್ಭಕ್ತ ಮಹಾ ಅಧ್ಯಾತ್ಮವಾದಂತಹ ಭೀಮಸೇನ ಆ ಕಾಮದ ಜೀವನಕ್ಕೂ ಕೂಡ ವೈವಾಹಿಕ ಜೀವನಕ್ಕೂ ಕೂಡ ಅದ್ಭುತವಾದಂತಹ ಬೆಲೆ ಕೊಟ್ಟಿದ್ದ ಅನ್ನೋದು ನಮಗೆ ಗೊತ್ತಾಗ್ತದೆ. ಮಹಾಭಾರತ ಮತ್ತೆ ರಾಮಾಯಣಗಳೆಲ್ಲವೂ ಕೂಡ ಅನೇಕ ಕಡೆ ಈ ಗೃಹಸ್ಥಾಶ್ರಮದ ಮಹತ್ವವನ್ನು ವರ್ಣನೆ ಮಾಡ್ತವೆ. ನಮಗೆ ಧರ್ಮರಾಜನ ವ್ಯಕ್ತಿತ್ವ ನೋಡಿದಾಗ ದ್ರೌಪದಿಯನ್ನ ಜೂಜಿಗಿಟ್ಟು ಅವಳಿಗೆ ತುಂಬಾ ಕಷ್ಟ ಕೊಟ್ಟವನು, ಒಬ್ಬ ಅವಿವೇಕಿಯಾಗಿ ಆತ ನಮಗೆ ಕಾಣಿಸ್ತಾನೇನೋ. ಆದರೆ ಯಕ್ಷಪ್ರಶ್ನದಲ್ಲಿ, ವನಪರ್ವದಲ್ಲಿ ಏನು ಯಕ್ಷಪ್ರಶ್ನ ಭಾಗ ಇದೆ, ಅಲ್ಲಿ ಯಕ್ಷ ಈ ಯುಧಿಷ್ಠಿರನ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನಲ್ಲ, ಅಲ್ಲಿ ಕೆಲವು ಪ್ರಶ್ನೆಗಳು ಹೀಗಿವೆ. ಕಿಂಸ್ವಿತ್ ದೈವಕೃತಂ ಸಖ, ದೇವರು ಕೊಟ್ಟಂತಹ ಗೆಳೆಯ ಯಾರು ಅಂತ ಕೇಳಿದ್ರೆ, ಹಾಗೇನೆ ಗೃಹದಲ್ಲಿ ನಮಗೆ ಮನೆಯಲ್ಲಿದ್ದಾಗ ನಮ್ಮ ಗೆಳೆಯರು ಯಾರು, ಕಿಂಸ್ವಿನ್ ಮಿತ್ರಂ ಗೃಹೇ ಸತಃ, ಹೀಗೆಲ್ಲ ಅವನು ಕೇಳ್ತಾನೆ. ಅದಕ್ಕೆ ಭಾರ್ಯಾ ದೈವಕೃತಃ ಸಖ ಭಾರ್ಯಾ ಮಿತ್ರಂ ಗೃಹೇ ಸತಃ ಅಂತ ಯುಧಿಷ್ಠಿರ ಅದನ್ನ ಉತ್ತರ ಕೊಡ್ತಾನೆ. ಮನೆಯಲ್ಲಿದ್ದಾಗ ನಮಗೆ ಗೆಳತಿ ಅಂದ್ರೆ ಭಾರ್ಯ, ನಮ್ಮ ಹೆಂಡತಿಯೇ ನಮಗೆ ಮನೆಯಲ್ಲಿ ಗೆಳತಿ. ಹೊರಗೆ ಯಾರ್ಯಾರೋ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಗೆಳೆಯರಿರಬಹುದು, ಸಹಪಾಠಿಗಳಿರಬಹುದು. ಆದರೆ ಮನೆಯಲ್ಲಿ ನಮ್ಮ ಮುಖ್ಯ ಗೆಳತಿ ಅಂದ್ರೆ ನಮ್ಮ ಪತ್ನಿ. ನಮ್ಮ ತಂದೆ ತಾಯಂದ್ರು ನಮಗೆ ಗೆಳೆಯರಾಗೋ ಸಾಧ್ಯ ಇಲ್ಲ, ಅವ್ರು ದೊಡ್ಡವರು. ಮಕ್ಕಳು ಕೂಡ ಗೆಳೆಯರಾಗೋ ಸಾಧ್ಯ ಇಲ್ಲ, ಅವ್ರು ಏನಿದ್ರು ಮಕ್ಕಳೇ. ಆದರೆ ತೀರಾ ಗೆಳೆಯರಾದವರು ಪರಸ್ಪರ ಎಲ್ಲಾ ಸಂಗತಿಗಳನ್ನು ಹಂಚಿಕೊಂಡು ಕೆಲವು ಬಾರಿ ಹೆಂಡತಿಗೆ ಹೇಳದೇ ಇರುವಂತ ಸಂಗತಿಗಳನ್ನ ಗೆಳೆಯರಿಗೆ ಹೇಳ್ತಿರ್ತಾನೆ ಗಂಡಸು. ಹಾಗೇನೆ ಹೆಂಗಸು ಕೂಡ, ಸ್ತ್ರೀಯು ಕೂಡ ತನ್ನ ಗೆಳತಿಗೆ ಎಲ್ಲವನ್ನು ಹೇಳ್ಕೊತಿರ್ತಾಳೆ. ಅಂಥದ್ದೊಂದು ಗೆಳೆಯರಲ್ಲಿ ಒಂದು ಆಪ್ತತೆ ಮುಕ್ತತೆ ಇರ್ತದಲ್ಲ, ವಾಸ್ತವಿಕವಾಗಿ ಅಂಥ ಆಪ್ತತೆ ಮುಕ್ತತೆ ಪತಿಪತ್ನಿಯರಲ್ಲೇ ಇರಬೇಕು. ಭಾರ್ಯ ದೈವಕೃತಃ ಸಖ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದಾಗ ನಮ್ಗೆ ಯಾರ್ಯಾರೋ ಗೆಳೆಯರು ಸಿಗ್ತಾರೆ, ಆದರೆ ದೈವವೇ ನಮಗೆ ಕೊಟ್ಟಿರುವಂತಹ ಗೆಳೆಯ ಅಂದ್ರೆ ನಮ್ಮ ಗಂಡ. ಹಾಗೆ ದೈವವೇ ಕೊಟ್ಟಿರುವಂತಹ ಗೆಳತಿ ನಮಗೆ ಅಂದ್ರೆ ನಮ್ಮ ಹೆಂಡತಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಏನ್ ಹೇಳ್ತಾರಲ್ಲ ಪಾಶ್ಚಾತ್ಯರು, ವಿವಾಹಗಳು ಸ್ವರ್ಗದಲ್ಲೇ ಆಗಿ ಹೋಗಿರ್ತವೆ, ಭಗವಂತನ ಸಂಕಲ್ಪದಂತೆ ಆಗಿ ಹೋಗಿರ್ತವೆ ಅಂತ ಅವ್ರು ಹೇಳ್ತಾರೆ. ಅದು ಆ ಸಂಗತಿ ನಮ್ಮ ಶಾಸ್ತ್ರದಲ್ಲಿ ಹೀಗಿತ್ತು, ದೇವರೇ ಕೊಟ್ಟಂಥದ್ದು, ಅದು ದೇವರ ಸಂಕಲ್ಪದಂತೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ. ನಮ್ಮ ಸಂಪತ್ತು, ನಮ್ಮ ಪತ್ನಿ, ನಮ್ಮ ಮಕ್ಕಳು ಎಲ್ಲವೂ ಕೂಡ ಋಣಾನುಬಂಧದಿಂದ ಆಗ್ತದೆ, ಭಗವಂತನೇ ಅದನ್ನು ಕೊಟ್ಟಿರ್ತಾನೆ. ಸೊ ದ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ಮದುವೆಗಳು ಸ್ವರ್ಗದಲ್ಲೇ ಆಗಿ ಹೋಗಿರ್ತವೆ. ಆದರೆ ಇಫ್ ದೇ ಆರ್ ನಾಟ್ ಮೇಂಟೈನ್ಡ್ ವೆಲ್, ದೇ ವಿಲ್ ಕಮ್ ಇನ್ ಟು ಪ್ರಾಕ್ಟೀಸ್ ಇನ್ ಎ ಪರ್ಟಿಕ್ಯುಲರ್ ಪರ್ಫೆಕ್ಟ್ ಕಂಪ್ಲೀಟ್ ಹೆಲ್. ಸರಿಯಾಗಿ ಅದನ್ನು ನಾವು ನೋಡ್ಕೊಳ್ಳದೆ ಹೋದ್ರೆ, ಆ ವೈವಾಹಿಕ ಜೀವನವನ್ನು ಸರಿಯಾಗಿ ನಿರ್ವಹಿಸದೆ ಹೋದ್ರೆ, ಅದು ಈ ಜೀವನ ಒಂದು ನರಕ ಆಗ್ತದೆ. ನಮ್ದು ವಿವಾಹ ಸಿದ್ಧ ತೀರ್ಮಾನ ಆಗಿದ್ದು ಸ್ವರ್ಗದಲ್ಲಿ, ಆದರೆ ಅದು ಕಾರ್ಯರೂಪಕ್ಕೆ ಬಂದದ್ದು ನರಕದಲ್ಲಿ ಅಂತ ಆಗಿಬಿಡ್ತದೆ. ಅದು ಹಾಗಾಗದೇ ಇರಲಿ. ವಿವಾಹ ನಿಶ್ಚಿತವಾಗಿದ್ದು ಸ್ವರ್ಗದಲ್ಲೇ, ಅದು ಈಗ ಕಾರ್ಯರೂಪಕ್ಕೆ ಬರ್ತಾ ಇರೋದು, ಮುನ್ನಡಿತಾ ಇರೋದು ಕೂಡ ಸ್ವರ್ಗದಲ್ಲೇ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದು ಸರ್ವಜ್ಞ ಅಂತ ಹೀಗೆಲ್ಲ ಹೇಳ್ತಿರ್ತಾರಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂತ ಗೃಹಸ್ಥಾಶ್ರಮದ ವೈಭವವನ್ನು ಕೂಡ ಅನೇಕ ಕಡೆ ಸುಭಾಷಿತಕಾರರು ವರ್ಣನೆ ಮಾಡ್ತಾರೆ. ತುಂಬಾ ಸುಂದರವಾದಂತಹ ಸುಭಾಷಿತಗಳನ್ನ ನಾವು ಬೇರೆ ಬೇರೆ ಕಡೆ ನೋಡ್ತೇವೆ. ಸಾನಂದಂ ಸದನಂ ಸುತಾಶ್ಚ ಸುಧೀಯ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿರತಿಶ್ಚಾಜ್ಞಾಪರಾಸ್ಯೇವಕಾಃ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನಪಾನಂ ಗೃಹೇ ಸಾಧೋ ಸಂಘಮುಪಾಸತೆ ಹಿ ಸತತಂ ಸ್ವರ್ಗೋ ಗೃಹಸ್ಥಾಶ್ರಮ ಅಂತ. ಮನೆಯಲ್ಲಿ ನಿತ್ಯ ಆನಂದ, ಮಕ್ಕಳು ವಿವೇಕಿಗಳಾಗಿದ್ದಾರೆ, ಹೆಂಡತಿ ಕೆಟ್ಟ ಮಾತುಗಳನ್ನು ಆಡೋದಿಲ್ಲ, ಯಾವತ್ತು ಚುಚ್ಚು ಮಾತುವನ್ನು ಆಡುವಂಥವಳು ಅಲ್ಲ ಅವಳು. ನಾವು ತಿಳ್ಕೋಬೇಕು ಅದನ್ನ. ಹಾಗೇನೆ ಗಂಡನೂ ಕೂಡ ಯಾವತ್ತು ಹೆಂಡತಿಯನ್ನು ಚುಚ್ಚಿ ನೋಯಿಸುವವನು ಅಲ್ಲ. ಆ ಶ್ಲೋಕದಲ್ಲಿಲ್ಲ, ನಾವು ತಿಳ್ಕೊಳ್ಬೇಕಷ್ಟೆ. ಒಳ್ಳೆ ಸ್ನೇಹಿತರಿದ್ದಾರೆ ನಮ್ಮ ಕುಟುಂಬಕ್ಕೆ. ಸುಧನಂ, ಬೇಕಾದಷ್ಟು ಧನ ಇದೆ. ಸ್ವಯೋಷಿತಿ ರತಿ, ಗಂಡನಾದವನು ತನ್ನ ಹೆಂಡತಿಯಲ್ಲಿ ಮಾತ್ರ ಆಸಕ್ತನಾಗಿದ್ದಾನೆ. ಹೆಂಡತಿಯಲ್ಲಿ ಹೇಗೆ ವರ್ತಿಸಬೇಕೋ ಅವಳ ಧರ್ಮ, ಅರ್ಥ, ಕಾಮ
ಇದರ ಕುರಿತಾಗಿ ಅವಳ ಹಕ್ಕುಗಳೇನಿವೆ, ಅವಳ ಅಧಿಕಾರ ಏನಿದೆ, ಅವೆಲ್ಲವನ್ನು ಕೂಡ ಪೂರ್ಣವಾದ ರೀತಿಯಲ್ಲಿ ಅವನು ನಿರ್ವಹಿಸ್ತಾ ಇದ್ದಾನೆ. ಅವನು ಪರಸ್ತ್ರೀಯಲ್ಲಿ ಆಸಕ್ತನಾಗಿಲ್ಲ, ಹೌದು, ಆದರೆ ಸ್ವಸ್ತ್ರೀಯಲ್ಲಿಯೂ ಕೂಡ ಅವನು ಹೇಗೆ ವರ್ತನೆ ಮಾಡಬೇಕೋ ಹಾಗೆ ಮಾಡದೆ ಹೋದರೆ ಅದು ಸ್ವಯೋಷಿತಿ ರತಿ ಅಂತ ಕರೆಸ್ಕೊಳ್ಳೋದಿಲ್ಲ. ಅವಳ ಎಲ್ಲಾ ಹಕ್ಕುಗಳಿಗೂ ಕೂಡ ಬೆಲೆ ಕೊಡಬೇಕಲ್ಲ, ಅದೇ ಸ್ವಯೋಷಿತಿ ರತಿ. ಮತ್ತೆ ಪರಸ್ತ್ರೀಷು ವಿರತಿಶ್ಚ, ಹಾಗೆ ಹೆಂಡತಿಯೂ ಕೂಡ ತನ್ನ ಗಂಡನ ಎಲ್ಲಾ ಹಕ್ಕುಗಳನ್ನು ಗೌರವಿಸಬೇಕು, ಹಕ್ಕುಗಳಿಗೆ ಬೆಲೆ ಕೊಡಬೇಕು, ದಾಂಪತ್ಯದ ಹಕ್ಕುಗಳು. ಹೀಗೆ ಆ ಪಾತಿವೃತ್ಯ ಮತ್ತು ಪತಿವೃತ ಮನೋಭಾವ, ಪತ್ನಿವೃತ ಮನೋಭಾವ ಅನ್ನೋದು ಇಬ್ಬರಲ್ಲೂ ಕೂಡ ಪರಸ್ಪರ ಅದು ಇರಬೇಕಾದದ್ದು. ಆಜ್ಞಾಪರಾಹ ಸೇವಕಾಹ, ಎಲ್ಲ ಆಜ್ಞೆಗಳನ್ನು ನಡೆಸುವಂತ ಸೇವಕರಿದ್ದಾರೆ. ನಿತ್ಯ ಮನೆಯಲ್ಲಿ ಅತಿಥಿಗಳು ಯಾರಾದರೂ ಬಂದರೆ ಅವರಿಗೆ ಸತ್ಕಾರ ಆಗ್ತದೆ, ಶಿವಪೂಜನ, ಭಗವಂತನ ಪೂಜೆ ಆಗ್ತದೆ. ಮೃಷ್ಟಾನ್ನ ಪಾನಂ, ನಿತ್ಯ ಒಳ್ಳೆಯ ಆಹಾರ ಪಾನ ಇತ್ಯಾದಿಗಳನ್ನು ಸೇವನೆ ಮಾಡ್ತೇವೆ. ಸಾಧೋ ಸಂಗಮ ಉಪಾಸತೆ, ಏನಾದರೂ ಸಮಸ್ಯೆಗಳು ಬಂದರೆ ಹೇಳ್ಕೊಳ್ಳಿಕ್ಕೆ, ಒಂದಿಷ್ಟು ಪರಿಹಾರವನ್ನು ಸ್ವೀಕಾರ ಮಾಡಲಿಕ್ಕೆ, ಬುದ್ಧಿವಾದವನ್ನು ತಗೊಳ್ಳಿಕ್ಕೆ ಸಜ್ಜನರ ಮತ್ತು ಉತ್ತಮ ಶ್ರೇಷ್ಠರಾದಂಥ ಸಾಧು ಸಂತರ ಸಮಾಗಮ ಇದೆ. ಹಾಗಿದ್ದಾಗ ಅದು ಗೃಹಸ್ಥಾಶ್ರಮವೇ ಅಂತ ಹೇಳ್ತಾರೆ. ಅದಕ್ಕೆ ವಿಪರೀತವಾದಂಥ ಒಂದು ಶ್ಲೋಕನೂ ಕೇಳಿ ಬರ್ತದೆ. ಕ್ರೋಶಂತ ಶಿಶವ ಸವಾರಿ ಸದನಂ ಪಂಕಾವೃತಂ ಚಾಂಗಣಂ ಶಯ್ಯಾ ದಂಶವತೀ ಚ ರೂಕ್ಷಮಶನಂ ಧೂಮೇನ ಪೂರ್ಣಂ ಗೃಹಂ ಭಾರ್ಯಾ ನಿಷ್ಠುರ ಭಾಷಿಣಿ ಪ್ರಭುರಪಿ ಕ್ರೋಧೇನ ಪೂರ್ಣ ಸದಾ ಸ್ನಾನಂ ಶೀತಲವಾರಿಣಾ ಹಿ ಸತತಂ ದಿಗ್ಗೃಹಸ್ಥಾಶ್ರಮ ಅಂತ. ಮನೆಯೊಳಗೆ ಕಾಲಿಟ್ಟರೆ ಸಾಕು, ಕಿರಿಚಾಡ್ತಾ ಇರುವಂಥ, ಚೀರಾಡ್ತಾ ಇರುವಂಥ ಮಕ್ಕಳು, ಸವಾರಿ ಸದನಂ, ಎಲ್ಲೋದು ಕೈ ಜಾರಿ ಕಾಲು ಜಾರಿ ಬೀಳುವಂಥ ನೆಲ, ಎಲ್ಲೆಲ್ಲೂ ನೀರು ತುಂಬಿದೆ, ನೀರನ್ನು ಒರೆಸೋರಿಲ್ಲ. ಪಂಕಾವೃತಂಚ ಅಂಗಣಂ, ಅಂಗಳಕ್ಕೆ ಕಾಲಿಟ್ರೆ ಕೆಸರು, ಹೋಗಿ ಹಾಸಿ ಮೇಲೆ ಮಲ್ಕೊಳ್ಳೋಣ ಅಂದ್ರೆ ಅಲ್ಲಿ ತಗಣೆಗಳು. ರೂಕ್ಷಮಶನಂ, ಏನು ಎಣ್ಣೆ ತುಪ್ಪ ಇತ್ಯಾದಿ ಜಿಡ್ಡಿನ ಅಂಶವಿಲ್ಲದ ಒಣ ಊಟ. ಧೂಮೇನ ಪೂರ್ಣಂ ಗೃಹಂ, ಮನೆಯಲ್ಲಿ ಹೊಗೆ, ಸರಿಯಾದ ಗಾಳಿ ಸಂಚಾರ, ವೆಂಟಿಲೇಷನ್ ಇಲ್ಲ. ಭಾರ್ಯ ನಿಷ್ಠುರ ಭಾಷಿಣಿ, ಏನಾದರೂ ಕೇಳಿದ್ರೆ ಬೆಂಕಿಯನ್ನೇ ಕಾರುವಂಥ ಹೆಂಡತಿ, ಮಾತಾಡಿಸಿದ್ರೆ ಬೆಂಕಿನೇ ಹೊರಗೆ ಬರ್ತದೆ. ಪ್ರಭುರೂಪಿ ಕ್ರೋಧೇನ ಪೂರ್ಣ ಸದಾ, ಗಂಡ ತಾನೇನು ಕಡಿಮೆ, ಹೆಂಡತಿ ತಾನೇನು ಕಡಿಮೆ ಅಂತ ಹೇಳಿ ಇಬ್ರು ಕೂಡ, ಇವನು ನಿತ್ಯ ಕ್ರೋಧದಿಂದಲೇ ಉರಿತಾ ಇರ್ತಾನೆ, ಅವಳು ನಿಷ್ಠುರವಾದ ಮಾತನ್ನೇ ಆಡ್ತಾ ಇರ್ತಾಳೆ. ಸ್ನಾನಂ ಶೀತಲ ವಾರಿಣ, ಸ್ನಾನ ಮಾಡೋಣ ಅಂದ್ರೆ ಕೆಟ್ಟ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಂಪಾದ ನೀರು, ಬಿಸಿ ನೀರು ಬೇಕಾದಾಗ ತಂಪು ನೀರು ಸಿಗುವುದು ಒಂದು ದುರ್ದೈವ ಅಷ್ಟೆ. ತಂಪು ನೀರು, ತಣ್ಣೀರು ಸ್ನಾನ ಮಾಡುವುದು ಒಳ್ಳೆಯದೇ, ಆದರೆ ನಮಗೆ ಬೇಕಾದ್ದು ಬಿಸಿ ನೀರಾದಾಗ ತಣ್ಣೀರು ಸಿಕ್ಕರೆ ಅದೊಂದು ದುರ್ದೈವ. ಸತತಂ ಗೃಹಸ್ಥಾಶ್ರಮ, ಇಂಥ ಗೃಹಸ್ಥಾಶ್ರಮಕ್ಕೆ ಧಿಕ್ಕಾರ ಅಂತ ಅಲ್ಲಿ ಒಂದು ಕಡೆ ಹೇಳ್ತಾರೆ. ವಸ್ತುತಃ ದಾಂಪತ್ಯ ಜೀವನವನ್ನೇ ವರ್ಣನೆ ಮಾಡುವಂತಹ ತುಂಬಾ ಸುಂದರವಾದ ಸುಭಾಷಿತಗಳು ರಾಮಾಯಣಾದಿಗಳಲ್ಲಿದೆ, ಮಹಾಭಾರತದಲ್ಲೂ ಇದೆ. ಸುಭಿಕ್ಷಂ ಕೃಷಕೆ ನಿತ್ಯಂ ನಿತ್ಯಂ ಸುಖಂ ಅರೋಗಿಣಿ ಭಾರ್ಯಾ ಭರ್ತು ಪ್ರಿಯಾಯಸ್ಯ ತಸ್ಯ ನಿತ್ಯೋತ್ಸವಂ ಗೃಹಂ. ಒಬ್ಬ ಬೇಸಾಯಗಾರನ ಮನೆಯಲ್ಲಿ ನಿತ್ಯ ಸುಭಿಕ್ಷ, ಆರೋಗ್ಯವಂತವಾದ ಶರೀರವಿದ್ದರೆ ನಿತ್ಯ ಸುಖ. ಭಾರ್ಯಾ ಭರ್ತು ಪ್ರಿಯಾಯಸ್ಯ ತಸ್ಯ ನಿತ್ಯೋತ್ಸವಂ ಗೃಹಂ. ಪ್ರಿಯಳಾದ ಹೆಂಡತಿ ನಮಗಿದ್ರೆ, ಪ್ರಿಯನಾದಂಥ ಗಂಡ ಹೆಂಡತಿ ಸಿಕ್ಕಿದ್ರೆ ಅಲ್ಲಿ ನಿತ್ಯೋತ್ಸವ, ನಿತ್ಯ ಹಬ್ಬವೇ. ಯಾವುದೇ ಹಬ್ಬ ಮತ್ಯಾವುದು ಚೈತ್ರವೋ ಭಾದ್ರಪದವೋ ಬರಬೇಕಾಗಿಲ್ಲ, ನಿತ್ಯ ಹಬ್ಬವೇ ಅವ್ರ ಮನೆಯಲ್ಲಿ. ಅದನ್ನೇ ನಮ್ಮ ವರಕವಿಗಳು ಹಾಡಿದ್ದಿರಬೇಕು. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ, ಹುಣ್ಣಿಮೆ ಹೋಳಿಗೆ ದೀಪ ಅಂತ. ನಿತ್ಯ ಹುಣ್ಣಿಮೆ ಅದು, ನಿತ್ಯ ಹುಣ್ಣಿಮೆ. ನಿತ್ಯ ನಾವು ತಿನ್ನುವುದು ಒಣ ರೊಟ್ಟಿ ಆದರೂ ಒಣ ಭಕ್ಕರಿ ಆದರೂ ಅದು ಹುಣ್ಣಿಮೆ ಹೋಳಿಗೆ. ಅವಳ ಮನೆಯಲ್ಲಿ ಅವಳು ಇದ್ರೆ ಅದೇ ಒಂದು ದೀಪ ಇತ್ತಂತೆ, ಮನೆಯ ದೀಪ ಅವಳು, ಗೃಹಲಕ್ಷ್ಮಿ. ಅರ್ಥಾಗಮ, ಮಹಾಭಾರತದ ಶ್ಲೋಕ ಇದೆ. ಸಂಜಯ ಅಥವಾ ವಿದುರ ಧೃತರಾಷ್ಟ್ರನಿಗೆ ಹೇಳುವಂಥ ಮಾತು. ಅರ್ಥಾಗಮ, ದುಡ್ಡು ಬರ್ತಾ ಇರಬೇಕು, ಆರೋಗ್ಯ ಇರಬೇಕು, ನಿತ್ಯಂ ಅರೋಗಿತ. ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ, ಸುಂದರಿಯಾದ ಪತ್ನಿ ಮತ್ತು ಅವಳು ಒಳ್ಳೆ ಮಾತನ್ನೂ ಆಡುವಂಥವಳು ಇರಬೇಕು. ಹಾಗೆ ಸುಂದರನಾದಂಥ ಗಂಡ, ಅವನು ಕೂಡ ಇಂಪಾದ ಮಾತನಾಡುವಂಥವನಾಗಿ, ಮಧುರವಾದ ಮಾತನಾಡುವವನಾಗಿರಬೇಕು. ವಶ್ಯಶ್ಚ ಪುತ್ರ, ನಾವು ಹೇಳಿದಂತೆ ವಿವೇಕಿಯಾದಂಥ
ತಂದೆ ತಾಯಂದ್ರಿಗೆ ಬೆಲೆ ಕೊಡುವಂತಹ ಮಗ. ಅರ್ಥಕರೀಚ ವಿದ್ಯಾ ಬೇಕಾಷ್ಟು ಗಳಿಸಿದ್ದೇವೆ, ಒಳ್ಳೆ ಜ್ಞಾನಿಗಳಾಗಿದ್ದೇವೆ, ತಜ್ಞರಾಗಿದ್ದೇವೆ. ಆದರೆ ಬೇಕಾದಷ್ಟು ಅದಕ್ಕೆ ತಕ್ಕಂತೆ ದುಡ್ಡು ಬರದೇ ಹೋದ್ರೆ ಅದೊಂದು ಕೊರಗಾಗಿ ಕಾಡ್ತದೆ ಮನುಷ್ಯನಿಗೆ. ಅದಕ್ಕಾಗಿ ದುಡ್ಡು ಬೇಕಲ್ಲ, ನಾವು ಗಳಿಸಿದ ವಿದ್ಯೆಯಿಂದ ನಮಗೆ ದುಡ್ಡು ಬೇಕು. ಇಲ್ಲದೆ ಹೋದ್ರೆ ಮನುಷ್ಯ ಸಂಕಟಕ್ಕೆ ಗುರಿ ಆಗಬೇಕಾಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಷಡ್ ಜೀವಲೋಕಸ್ಯ ಸುಖಾನಿ ರಾಜನ್, ಇವು ಈ ಜಗತ್ತಿನ 6 ಸುಖಗಳು. ಅದರಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ ಅಂತ. ಯಸ್ಯ ಭಾರ್ಯ ಶುಚಿರ್ದಕ್ಷ ಭರ್ತಾರ ಮನುಗಾಮಿನಿ ನಿತ್ಯಂ ಮಧುರ ವಕ್ತ್ರೀಚ ಸಾ ರಮಾ ನರಮ ರಮ. ಪತ್ನಿ ಅಂತರ್ಬಾಹ್ಯ ಶೌಚವುಳ್ಳವಳು, ಸಮರ್ಥಳು. ಗಂಡ ಹೆಂಡಂದ್ರಿಬ್ಬರು ಪರಸ್ಪರ ಅನುಸರಿಸಿಕೊಂಡಿದ್ದಾರೆ, ಮಧುರವಾದ ಮಾತನ್ನು ಪರಸ್ಪರ ಆಡ್ತಾರೆ. ಹೆಂಡತಿಯು ಮಧುರವಾದ ಮಾತನ್ನು ಆಡ್ತಾಳೆ ಅಂದ್ರೆ ಅವಳೇ ರಮ. ಲಕ್ಷ್ಮಿ ಅಂದ್ರೆ ಅವಳು, ಗೃಹಲಕ್ಷ್ಮಿ ಅಂದ್ರೆ ಅವಳು. ನ ರಮ ರಮ, ಆ ಲಕ್ಷ್ಮೀದೇವಿ ಯಾರು ನೋಡಿದ್ದಾರೆ? ಎಲ್ಲ ವೈಕುಂಠದಲ್ಲಿದ್ದಾಳೆ. ಯಾರು ನಾವು ನೋಡಿದ್ದೇವ? ಪುರಾಣದಲ್ಲಿ ಹೇಳ್ತೇವೆ, ಕೇಳ್ತೇವೆ ಅಷ್ಟೇ. ಮನೆಯಲ್ಲಿರುವ ಲಕ್ಷ್ಮಿಯೇ ಲಕ್ಷ್ಮಿ, ಗೃಹಲಕ್ಷ್ಮಿಯೇ. ನಿತ್ಯಂ ಸ್ನಾತ ಸುಗಂಧಾಚ, ನಿತ್ಯ ಸ್ನಾನ ಮಾಡಿ ಸುಗಂಧ ಭರಿತವಾದಂತಹ ಮೈಯುಳ್ಳವಳಾಗಿ ಅವಳು ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ಅವಳ ದೇಹದಿಂದ ಹೊರಸೂಸುವಂಥ ಸುಗಂಧ ಅಷ್ಟು ಮೈ ಮನಗಳಿಗೆ ಆಹ್ಲಾದ ಕೊಡುವಂಥದ್ದಾಗಿರಬೇಕು. ನಿತ್ಯಂಚ ಪ್ರಿಯವಾದಿನಿ, ಯಾವತ್ತೂ ಪ್ರಿಯವಾದ ಮಾತುಗಳನ್ನು ಆಡ್ತಾಳೆ. ಅಲ್ಪಭುಂ ಮಿತವಕ್ತ್ರೀಚ ದೇವತಾಸ ನಮಾನುಷಿ, ಬೇಕಾಬಿಟ್ಟು ಊಟ ಮಾಡುವುದು ಲಕ್ಷಣ ಅಲ್ಲ, ಗಂಡಸಿಗೂ ಲಕ್ಷಣ ಅಲ್ಲ, ಹೆಂಗಸಿಗೂ ಲಕ್ಷಣ ಅಲ್ಲ. ಮಿತವಕ್ತ್ರಿ, ಹಿತಮಿತವಾದ ಮಾತನಾಡುವವಳು, ಅವಳು ದೇವತಾ. ಅಂತ ಹೆಂಡತಿ ಸಿಕ್ಕರೆ ಅವಳು ನಿಜವಾಗಲೂ ಅವಳೊಬ್ಬಳು ದೇವತೆನೆ, ಮನುಷ್ಯಳಲ್ಲ ಅವಳು ಅಂತ ಹೇಳ್ತಾರೆ. ಅಸಾರಭೂತೆ ಸಂಸಾರೇ ಸಾರಭೂತ ನಿತಂಬಿನಿ ಇತಿ ಸಂಚಿಂತ್ಯ ವೈ ಶಂಭು ಅರ್ಧಾಂಗೆ ಪಾರ್ವತೀಂ ದಧೌ. ಯಾಕೆ ಈ ಶಿವ ಅರ್ಧನಾರಿಯನರ ರೂಪ ಆಗಿದ್ದಾನೆ? ಹೆಂಡತಿಯನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಲ್ಲ, ಹೆಂಡತಿಯನ್ನು ತನ್ನ ಅರ್ಧದೊಳಗೆ ಕೂಡಿಸ್ಕೊಂಡ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಇಂಥ ಅಸಾರವಾದಂತಹ ದುಃಖಮಯವಾದ ಸಂಸಾರದಲ್ಲಿ ಅತ್ಯಂತ ಸಾರ, ತುಂಬಾ ಮಹತ್ವದ ಸಂಗತಿ. ಯಾವತ್ತು ಯಾವಳನ್ನು ನಂಬಿದ್ರೆ ನಾವು ಈ ಸಂಸಾರದಲ್ಲೂ ಸ್ವಲ್ಪ ಆದರೂ ಸುಖ ಕಾಣಬಹುದು, ಅವಳೇ ನಮ್ಮ ಪತ್ನಿ. ಹೀಗೆ ಆಲೋಚನೆ ಮಾಡಿ ಶಂಭು ತನ್ನ ಪಾರ್ವತಿಯನ್ನ ತನ್ನ ಅರ್ಧಾಂಗದಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ದಕ್ಷಿಣಾದೇವಿಯನ್ನ ಪರಮಾತ್ಮನು ಕೂಡ ತನ್ನ ಅರ್ಧಾಂಗದಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಅರ್ಧನಾರೀನರ ವಪುಹು ವಾಯು ಕುತ್ರಚಿದೀರಿತಃ. ಪ್ರಾಣದೇವ ಮತ್ತೆ ಚತುರ್ಮುಖ ಬ್ರಹ್ಮನು ಕೂಡ ಅರ್ಧನಾರೀನರ ರೂಪನಾಗಿಯೇ ಇದ್ದಾನೆ. ಏಷ ನಾರಾಯಣೋ ದೇವ ಹಿ ಅರ್ಧನಾರೀ ಪಮಾತ್ಮಕಃ. ಈ ಭಗವಂತನು ಅರ್ಧನಾರಿ ನರರೂಪನೇ ಆಗಿದ್ದಾನೆ. ಸರ್ವೇ ದೇವ ಸಭಾರ್ಯಾಶ್ಚ ತಂಪ್ರಾಪ್ಯ ಪುರುಷೋತ್ತಮಂ ಏಕೀಭಾವಂ ಸ್ವಭಾರ್ಯಾಭಿ ಅರ್ಧನಾರಿ ಪಮಾತ್ಮನ. ಬರೇ ಶಿವಪಾರ್ವತಿಯರು, ಲಕ್ಷ್ಮೀನಾರಾಯಣರು ಮತ್ತೆ ಚತುರ್ಮುಖ ಸರಸ್ವತಿಯರು ಮಾತ್ರ ಅಲ್ಲ, ಎಲ್ಲಾ ದೇವತೆಗಳು ಕೂಡ ಮುಕ್ತರಾಗಿ ತಮ್ಮ ಪತ್ನಿಯರ ಜೊತೆಗೆ ಅರ್ಧನಾರೀನರ ರೂಪವನ್ನು ತಾಳಿ ಭಗವಂತನನ್ನು ಆರಾಧನೆ ಮಾಡ್ತಾರೆ ಅಂತ ಶಾಸ್ತ್ರಗಳು ವರ್ಣನೆ ಮಾಡ್ತಾರೆ. ಹಾಗೆ ಆ ಪತ್ನಿ ಸ್ಥಾನ ದೇವತೆಗಳ ಜೀವನದಲ್ಲಿಯೂ ಮತ್ತೆ ಮನುಷ್ಯನ ಜೀವನದಲ್ಲಿಯೂ ಅಷ್ಟು ಅದ್ಭುತವಾದದ್ದಿದೆ. ನ ಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹಮುಚ್ಯತೆ. ಗೃಹಿಣಿಯೇ ಗೃಹ. ಆ ಗೃಹಿಣಿ ಇಲ್ಲದೆ ಹೋದ್ರೆ ಆ ಗೃಹಂತು ಗೃಹಿಣೀಹೀನಂ ಕಾಂತಾರಾದ ತಿರುಚ್ಯತೆ. ಗೃಹಿಣಿ ಇಲ್ಲದ ಮನೆ ಅದೊಂದು ಅಡವಿಯೇ, ಅದನ್ನು ಬಿಟ್ಟು ಅದಕ್ಕೇನೂ ಬೆಲೆ ಇಲ್ಲ. ಹೀಗೆ ಅನೇಕ ಕಡೆ ಆ ಪತ್ನಿಯ ಮಹತ್ವವನ್ನು ಹೇಳ್ತಾರೆ. ಬೇರೆ ಬೇರೆ ಸುಭಾಷಿತಗಳಲ್ಲಿಯೂ ಅದು ಕಂಡು ಬರ್ತದೆ.